ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನಾನು ಕೂಡ ಇವಾಗ ಚೆನ್ನಾಗಿ ಆಗ್ತಾ ಇದ್ದೀನಿ. ಬಟ್ ಹೆಲ್ತ್ ಇಶ್ಯೂಸ್ ಇರೋ ಕಾರಣ ನಾನು ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 3 ವೀಕ್ಸ್ ಮೇಲೇ ಆಗಿದೆ. ಇದು ಪಾರ್ಟ್ 2 ವೀಡಿಯೋ. ಪಾರ್ಟ್ 1 ವೀಡಿಯೋದಲ್ಲಿ ನಾನು ಶಿರಾಯಿಂದ ದಾಂಡೇಲಿಗೆ ಹೋಗಿದ್ದು ಹೇಗೆ ಅನ್ನೋದನ್ನ ಹಾಕಿದ್ದೆ. ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ಸಾರಿ ಕೇಳ್ತೀನಿ. ಯಾಕಂದರೆ ತುಂಬಾ ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾನೇ ಇರಲಿಲ್ಲ. ಮಗಳು ಹುಷಾರು ತಪ್ಪಿದ್ಲು. ದೆನ್ ನಾನು ಮತ್ತು ನನ್ನ ಹಸ್ಬೆಂಡು ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಮನೇಲಿ ಹುಷಾರು ತಪ್ತಾಯಿದ್ರು. ಅದಾಗಿ ಕಾರಣ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಯಾಕೆ ಮಾಡಿ ಅಂತ ಹೇಳಿದರೆ ನಿಮ್ಗೆ ಇಷ್ಟ ಆಗ್ತಿದೆ, ಇಷ್ಟ ಆಗ್ತಿಲ್ಲ, ನನಗೇನೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಪ್ಲೀಸ್ ಏನಾದರೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಇದು ಪಾರ್ಟ್ 2 ವೀಡಿಯೋ. ಇದು ದಾಂಡೇಲಿ ಅಂದರೆ ಇದು ಕಾಲಿ ಟೈಗರ್ ರಿಸರ್ವ್ನ ನಾವು ನೋಡೋಕ್ಕೆ ಹೋಗಿದ್ದು ಜಾಗ. ತುಂಬಾ ಚೆನ್ನಾಗಿತ್ತು. ಕ್ಲೈಮೇಟ್ ವೆದರ್ ಅಂತೂ ಸೂಪರ್ಬ್ ಅಂತಲೇ ಹೇಳ್ಬೋದು. ತುಂಬ ಮಳೆ ಬರ್ತಾಯಿತ್ತು. ಆ ಟ್ರಕ್ಕಿಂಗಿಗೆ ಆ ಮಳೆ ಬರ್ತಾ ಇರೋದಕ್ಕೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಎಲ್ಲಿ ನೋಡಿದ್ರು ನೀರು ನೀರು ಹನಿ ಹನಿ ನೆನೀತಾ ಇದ್ವಿ. ನೋಡಿ, ಈ ಈ ಇಷ್ಟು ಮಳೆ ಬರ್ತಾಯಿದ್ರು ಮಕ್ಕಳು ಸ್ಕೂಲ್ಗೆ ಹೋಗೋದು ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತು. ನಾವು ತುಂಬ ಏನೋ ಪ್ರಾಣಿಗಳನ್ನ ನೋಡೋಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಮಳೆ ಇರೋ ಕಾರಣನೇ ಏನೋ ಅಂತ ಅಂದ್ಕೊತೀನಿ. ಒಂದಷ್ಟು ಪ್ರಾಣಿಗಳು ಅಂದರೆ ನವಿಲು ನೋಡಿದ್ವಿ, ಕಾಡೆಮ್ಮೆ ಅಂತ ಹೇಳ್ತಾರಲ್ಲ ಅದು, ಮತ್ತು ಜಿಂಕೆ, ಅದೇ ಕಾಮನ್ ಆಗಿರೋ ಅಂಥದ್ದನ್ನ ನೋಡಿದ್ವಿ. ಬಟ್ ಹುಲಿನ ನೋಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾವು ವಾಪಸ್ ಅಂದರೆ ನಾವು ವೈಲ್ಡ್ ಫ್ಲವರ್ ಹೋಮ್ ಸ್ಟೇ ಅನ್ನೋ ಒಂದು ಜಾಗದಲ್ಲಿ ನಾವು ಸ್ಟೇ ಆಗಿದ್ವಿ. ಹಾಗಾಗಿ ಇದು ಫಾರೆಸ್ಟಲ್ಲಿ ಅಂದರೆ ಎಲ್ಲ ನೋಡಿಕೊಂಡು ನಾವು ಅಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ವೈಲ್ಡ್ ಫ್ಲವರ್ ಹೋಮ್ ಸ್ಟೇ ಕಡೆ ಹೊರಟ್ವಿ. ತುಂಬಾ ಮಳೆ ಬರ್ತಾಯಿತ್ತು ಬಿಡಿ. ಎಷ್ಟು ಮಳೆ ಅಂದರೆ ಚಳಿ ಒಂಥರ ತುಂಬ ಟ್ರಕ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಜೀಪಲ್ಲಿ ಹೋಗೋ ಒಂದು ಅನುಭವ ಇದೆಯಲ್ಲ, ತುಂಬಾ ಖುಷಿ ಕೊಡ್ತು. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ನಾವೆಲ್ಲ ಒಂದು ಕಡೆ ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೀವಿ ಅನ್ನೋ ಅಷ್ಟು ನಮಗೆ ಫೀಲ್ ಆಗ್ತಾಯಿತ್ತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು. ಬಟ್ ನಾನು ಎಷ್ಟೋ ಕಡೆ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಮೊಬೈಲೆಲ್ಲೋ ಇಟ್ಟಿರ್ತಿದ್ದೆ, ಚಾರ್ಜ್ ಇರ್ತಾ ಇರಲಿಲ್ಲ, ಇನ್ನೇನೋ ಒಂದಷ್ಟು ರೀಸನ್ಸ್ ಆದ ಕಾರಣ ಆಗಲೇ ಇಲ್ಲ. ಅಲ್ಲಿಂದ ನಾವು ಕ್ರೊಕೊಡೈಲ್ ಪಾರ್ಕ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದ್ವಿ. ಅಲ್ಲಿ ಒಂದು 2-3 ಮೊಸಳೆ ನೋಡಿದ್ವಿ. ಅಲ್ಲೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ವೈಲ್ಡ್ ಫ್ಲವರ್ ಹೋಮ್ ಸ್ಟೇ ಕಡೆ ಹೊರಟ್ವಿ. ಇಲ್ಲಿ ಅಂದರೆ ಈ ಪ್ಯಾಕ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ನಾವು ಗೋವಾಗೆ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಟೈಮ್ ಪಾಸ್ ಹೇಗಪ್ಪ ಮಾಡೋದು ಅನ್ನೋ ಅಷ್ಟೊತ್ತಿಗೆ ನನ್ನ ಮಗಳು ಏನು ಮಾಡಿದ್ಲು, ಹಾಡು ಹೇಳೋದಕ್ಕೆ ಶುರು ಮಾಡಿದ್ಲು. ಇವಳೊಂದು ಹಾಡು ಹೇಳ್ತಿರೋದು ನೋಡಿ ನಮಗೆ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಅಂದರೆ ಸಂಜೆಯಿಂದ ಆಲ್ಮೋಸ್ಟ್ ನೈಟ್ ಆಗೋಯಿತು. ನಾವು ಗೋವಾ ರೀಚ್ ಆದ್ವಿ. ಅರೌಂಡ್ ಒಂದು 8-8:30 ಅಷ್ಟೊತ್ತಿಗೆ ನಾವು ಗೋವಾನ ರೀಚ್ ಆದ್ವಿ. ತುಂಬಾ ನೋಡೋಕ್ಕೆ ಚೆನ್ನಾಗಿತ್ತು. ಆ ಲೈಟಿಂಗ್ಸು, ಆ ನೀರು ಜಾಗ. ಗೋವಾ ಆ್ಯಕ್ಚುಲಿ ನಂದು ಫಸ್ಟು ಟೈಮ್ ಹೋಗಿ ವಿಸಿಟ್ ಮಾಡಿದ್ದು ನಾನು ಇದನ್ನು. ಹಾಗಾಗಿ ಒಂಥರ ಗೋವಾ ಚೆನ್ನಾಗಿತ್ತು. ಬಟ್ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೂ ಒಂದು ರೀಸನ್ ಇದೆ, ಮುಂದೆ ಹೇಳ್ತೀನಿ ನಾನು ಯಾಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು. ಸರಿ, ಇಲ್ಲಿಂದ ಸೀದಾ ಆಲ್ಮೋಸ್ಟ್ ಊಟದ ಟೈಮ್ ಆಗಿರೋದ್ರಿಂದ ನಾವು ಅಲ್ಲೇ ಯಾವುದೋ ಒಂದು ಹೋಟೆಲ್ ನೋಡಿದ್ವಿ. ಸರಿ ಬನ್ನಿ ಇಲ್ಲಿ ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ತಿಂದ್ಕೊಂಡು ಅಲ್ಲಿಂದ ಪೀಕ್ ಸ್ಟೇ ಅಂತ ಅಂದ್ಬಿಟ್ಟು ಒಂದು ಹೋಮ್ ಸ್ಟೇ ಕಡೆ ಹೋದ್ವಿ. ಅಲ್ಲಿ ನೈಟ್ ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ಮತ್ತೆ ರೆಡಿಯಾಗಿ ಮ್ಯೂಸಿಯಂ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಟ್ ಅಷ್ಟೊತ್ತಿಗೆ ಏನೋ ಆಯಿತು ಅಂತ ಹೇಳಿದ್ನಲ್ಲ, ಇದೇ ನೋಡಿ ನನ್ನ ಮಗಳಿಗೆ ಹುಷಾರು ತಪ್ಪಿಬಿಟ್ಲು. ತುಂಬಾ ಫೀವರ್ ಇತ್ತು, ಊಟ ತಿಂತಾ ಇರಲಿಲ್ಲ.
ನನಗಂತೂ ಆ ಟ್ರಿಪ್ನ ಗೋವಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲಿಲ್ಲ. ಅಷ್ಟು ಬೇಜಾರಾಗೋಯಿತು, ಅವಳದೇ ಯೋಚನೆ ಬಂತು. ಅಲ್ಲಿ ಮ್ಯೂಸಿಯಂ ಮುಗಿಸ್ಕೊಂಡು ಅಲ್ಲಿಂದ ಡಾಕ್ಟರ್ ಸಲೀಂ ಅಲಿ ಬರ್ಡ್ ಸ್ಯಾಂಚುರಿ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಟ್ ಅಷ್ಟೊತ್ತಿಗೆ ನನ್ನ ಮಗಳು ತುಂಬಾ ಜ್ವರ ಬಂದು ಸುಸ್ತಾಗಿಬಿಟ್ಟಿದ್ಲು. ಹಾಗಾಗಿ ನಾನು ಕಾರಿಂದ ಎಲ್ಲೂ ಇಳಿಲೇ ಇಲ್ಲ. ವೆದರ್ ಕೂಡ ಹಾಗೇ ಇತ್ತು, ಅಲ್ಲೆಲ್ಲ ತುಂಬಾ ಮಳೆ ಬರ್ತಾ ಇತ್ತು ಗೋವಾದಲ್ಲಿ. ಹಾಗಾಗಿ ನಾನೆಲ್ಲೂ ಹೊರಗಡೆ ಹೋಗಲೇ ಇಲ್ಲ. ಅವಳನ್ನ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ. ಹಾಗಾಗಿ ನಾನು ಹೋಗಲಿಲ್ಲ. ಬೇರೆ ಎಲ್ಲ ಇನ್ನೆಲ್ಲ ಮೆಂಬರ್ಸು ಅಲ್ಲಿ ಹೋಗಿ ನೋಡ್ಕೊಂಡು ಬಂದರು. ಅದಾದಮೇಲೆ ಬಾಗ ಬೀಚ್ ಹೋದ್ವಿ. ಅಲ್ಲೂ ಕೂಡ ಅಷ್ಟೇ ದೊಡ್ಡ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಬಟ್ ನನ್ನ ಮಗಳು ಚಿಕ್ಕವಳಾಗಿರೋ ಕಾರಣ, ನಾನು ಅವಳಿಗೆ ಹುಷಾರಿಲ್ದಿರೋ ಕಾರಣ ಅವಳನ್ನೂ ಕೂಡ ನಾನು ಅಲ್ಲಿ ಆಟಾಡಲಿಕ್ಕೆ ಬಿಡೋಕ್ಕಾಗಲಿಲ್ಲ. ಸರಿ, ಅಲ್ಲಿ ನಾವು ಬಾಗ ಬೀಚ್ ಮುಗಿಸ್ಕೊಂಡ್ಮೇಲೆ ಸರಿ ಇನ್ನು ಹೊರಟುಬಿಡೋಣ, ಪಾಪುಗೆ ಹುಷಾರಿಲ್ಲ, ಇನ್ನು ನನಗೆ ಆಗಲ್ಲ, ನನಗೆ ಟ್ರಿಪ್ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡಿಸ್ಬಿಟ್ಟೆ. ನನ್ನ ತಮ್ಮ ಸರಿ ಆನ್ ದಿ ವೇ ಕಾರ್ವಾರ್ ಮೇಲೆ ಹೋಗೋದು, ಅಲ್ಲಿ ಮೀನೂಟ ಚೆನ್ನಾಗಿರುತ್ತೆ. ಒಂದು ಶ್ವೇತಾ ಲಂಚ್ ಹೋಮ್ ಅಂತ ಅಂದ್ಬಿಟ್ಟು ಮೀನೂಟ ಚೆನ್ನಾಗಿರುತ್ತೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ವಿ ಆಲ್ರೆಡಿ, ತುಂಬ ಚೆನ್ನಾಗಿರುತ್ತೆ, ಬನ್ನಿ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಹೋಗಿ ನೋಡ್ತೀವಿ ಎಷ್ಟು ಜನ ಅಂತ ಹೇಳಿದ್ರೆ, ಇವನ್ ನಾವಲ್ಲಿ ಕುತ್ಕೊಳಕ್ಕೆ ಆ ಟೇಬಲ್ ನಮಗೆ ಸಿಗಬೇಕು ಅಂತ ಅಂದ್ರೂ ನಾವು 1/2 ಅವರ್ ವೆಯ್ಟ್ ಮಾಡಬೇಕಾಗಿತ್ತು. ಅಷ್ಟು ರಶ್ ಇತ್ತು, ಅಷ್ಟು ಕ್ಯೂ ನಿಂತಿದ್ರು. ನಮಗೂ ಮುಂಚೆ ಬಂದವರು ಕೂಡ ತುಂಬ ಜನ ಇದ್ದರು. ಮತ್ತು ಒಂದು ಸ್ವಲ್ಪ ಜನ, ಅಂದರೆ ತುಂಬ ಜನ ಇರೋ ಕಾರಣ ನಮಗೆ ದೊಡ್ಡ ಟೇಬಲ್ಲೇ ಬೇಕಿರೋ ಕಾರಣ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬರು ನಮಗೆ ಬೇಗನೆ ಬಿಟ್ಕೊಟ್ರು. ಆ್ಯಕ್ಚುಲಿ ಅವರು ಬೇಗ ಊಟ ಮಾಡಿ ನಮಗೆ ಆ ಟೇಬಲ್ನ ಬಿಟ್ಕೊಟ್ರು. ಸರಿ, ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಊಟ. ಬಟ್ ನನ್ನ ಮಗಳಿಗೆ ಏನಾದರೂ ತಿನ್ಸೋಣ ಅಂತ ಹೇಳಿ ವೈಟ್ ರೈಸ್ ತಿನ್ಸೋಕ್ಕೆ ಹೋದೆ. ಬಟ್ ಅಲ್ಲಿ ಅವಳಿಗೆ ವಾಮಿಟ್ ಆಗೋಯಿತು. ನಾನು ಊಟನೂ ಮಾಡಲಿಲ್ಲ, ಎದ್ದು ಹೊರಗಡೆ ಬಂದುಬಿಟ್ಟೆ. ಅದಾದಮೇಲೆ ಅವರೆಲ್ಲ ಊಟ ಮಾಡಿಕೊಂಡು ನನಗೆ ಪಾರ್ಸೆಲ್ ತೊಗೊಂಡು ಬಂದರು. ನಾನು ಕಾರಲ್ಲಿ ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರಿ ಕಾರಲ್ಲಿ ನಾನು ಊಟ ಮಾಡಿಕೊಂಡೆ. ಬಟ್ ಮೌಲ್ಯ ಅಂತೂ ಏನೂ ತಿನ್ನಲಿಲ್ಲ, ತುಂಬಾ ಬೇಜಾರಾಯಿತು ನನಗೆ. ಸರಿ, ಇಲ್ಲಿಂದ ನಾವೇನು ಮಾಡಿದ್ವಿ, ಕಾರವಾರದಿಂದ ಸೀದಾ ಶಿರಾ ಕಡೆ ಹೊರಟ್ವಿ ನಾವು. ಯಾಕಂತಂದರೆ ಪಾಪುಗೆ ಹುಷಾರಿಲ್ದಿರೋ ಕಾರಣ ನಮಗೂ ಅದು ಅನ್ನಿಸ್ಲಿಲ್ಲ. ಹಾಗೆ ಇಷ್ಟು ನಂದು ವಿಡಿಯೋ ಆಗಿತ್ತು. ಚೆನ್ನಾಗಿತ್ತು ಟ್ರಿಪ್ಪು. ಫಸ್ಟು ಒಂದು 2-3 ಡೇಸ್ ತುಂಬ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಡೇ ನನಗೆ ಸ್ವಲ್ಪ ಬೇಜಾರಾಯಿತು ಬಿಟ್ಟರೆ, ತುಂಬ ಚೆನ್ನಾಗಿತ್ತು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ, ಪ್ಲೀಸ್ ವೀಡಿಯೋಸ್ ನೋಡ್ತಾ ಇದ್ದೀರೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.